ರೀಮೇಕ್ ಮತ್ತು ಡಬ್ಬಿಂಗ್ ಏನು ಇವೆರಡರ ಮಧ್ಯದಲ್ಲಿರುವಂತಹ ಒಂದು ಡಿಫರೆನ್ಸ್ ಅಂದ್ರೆ ರೀಮೇಕ್ ಅಂದ್ರೆ ಒಂದು ಭಾಷೆಯಲ್ಲಿ ಇಷ್ಟ ಆದಂತ ಅಂದ್ರೆ ಹಿಟ್ ಆದಂತ ಒಂದು ಸಿನಿಮಾನ ಮತ್ತೊಂದು ಭಾಷೆಯಲ್ಲಿ ಸಂಪೂರ್ಣವಾಗಿ ಮತ್ತೆ ಹೊಸ ಆರ್ಟಿಸ್ಟ್ಗಳನ್ನ ಇಟ್ಕೊಂಡು ಶೂಟಿಂಗ್ ಮಾಡೋದು. ಡಬ್ಬಿಂಗ್ ಅಂದ್ರೆ ಅದೇ ಸಿನಿಮಾ ಅದನ್ನ ಕನ್ನಡ ಅಥವಾ ಬೇರೆ ಭಾಷೆಯಲ್ಲಿ ಅದನ್ನ ಡಬ್ಬಿಂಗ್ ಅಂದ್ರೆ ಭಾಷೆಯನ್ನು ಮಾತ್ರ ಚೇಂಜ್ ಮಾಡ್ತಾರೆ, ಆಕ್ಟರ್ಸ್ಗಳು ಎಲ್ಲ ಅವರೇ ಇರ್ತಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ನಾವು ರೀಮೇಕ್ ಮಾಡಿದೀವಿ. ಹಿಂದೆಯೂ ಕೂಡ ನಾವು ರೀಮೇಕ್ ಮಾಡಿರೋದನ್ನ ನೋಡ್ತೀವಿ. ತುಂಬಾ ಹಿಟ್ ಆಗಿದ್ದು ಇತ್ತೀಚೆಗೆ ಅಂದ್ರೆ ದೃಶ್ಯಂ ಭಾಗ 1, ದೃಶ್ಯಂ ಭಾಗ 2, ರವಿಚಂದ್ರನ್ ಅವ್ರದ್ದು ಮೂಲತಃ ಮಲಯಾಳಂ ಅಲ್ಲಿ ಇದ್ದಿದ್ದು. ಇಲ್ಲಿ ರವಿಚಂದ್ರನ್ ಅವರು ಮತ್ತೆ ಬೇರೆ ಆಕ್ಟರ್ಗಳೆಲ್ಲ ಸೇರಿ ಮತ್ತೆ ಅದನ್ನ ರೀಮೇಕ್ ಅಂದ್ರೆ ರೀಶೂಟ್ ಮಾಡಿ ಕನ್ನಡ ಭಾಷೆಯಲ್ಲಿ ನಿಮ್ಮೆದುರಿಗೆ ತಂದಿಟ್ರು. ಅದೇ ತರ ಈಗ ಕನ್ನಡದೊಂದು ಸಿನಿಮಾ ಬೇರೆ ಭಾಷೆಯಲ್ಲಿ ರೀಮೇಕ್ ಆಗ್ತಾ ಇದೆ. ಯಾವುದು ಅಂತ ಗೊತ್ತಾ? ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದು ಕನ್ನಡದಲ್ಲಿ ಎಲ್ರೂ ಕೂಡ ಮೆಚ್ಕೊಂಡಿರುವಂತ ಸಿನಿಮಾ ಸೂ ಫ್ರಾಮ್ ಸೋ ಈಗ ಮರಾಠಿಯಲ್ಲಿ ರೀಮೇಕ್ ಆಗ್ತಾ ಇದೆ. ಅದ್ರ ಹೆಸರು ತುಂಬಾಡ್ಜಿ ಮಂಜುಳಾ ಅನ್ನುವಂತ ಒಂದು ಹೆಸರು. ಇದು ಮರಾಠಿನಲ್ಲಿರುವಂತಹ ಹೆಸರು. ಜೂನ್ 5ರಂದು ಬಿಡುಗಡೆ ಆಗ್ತಾ ಇದೆ. ವಿವಿಧ್ ಕೊರಗಾಂವ್ಕರ್ ಅವರು ಈ ಸಿನಿಮಾನ ನಿರ್ದೇಶನ ಮಾಡಿದ್ದು. ಸಯೀದ್ ತಾಮಂಕರ್, ಮಕರಂದ್ ಅನುಸ್ಫುರೆ, ಉಷಾ ನಾಡ್ಕರ್ಣಿ, ಅಂಶುಮಾನ್ ವಿಚಾರೆ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಇದೊಂದು ನಮ್ಮ ಕನ್ನಡಕ್ಕೆ ಹೆಮ್ಮೆಯ ವಿಷಯ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕನ ನಮಸ್ಕಾರಗಳು. ಎಫ್ಎಂಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ಎಂಸಿ ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮರ್ಕೆರ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಾರ ಅಂದ್ರೆ ಜುಲೈ 3ನೇ ತಾರೀಕು ತೆರೆ ಕಾಣುವ ಸಿನಿಮಾಗಳ ವಿವರವನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಏನಪ್ಪಾ ಈ ಸಿನಿಮಾಗಳು ವಾರದಿಂದ ವಾರಕ್ಕೆ ಹೆಚ್ಚು ಹೆಚ್ಚು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಸಾಕಷ್ಟು ಸಿನಿಮಾಗಳು ಆ ಯಶಸ್ಸನ್ನ ಕಾಣ್ತಾ ಇಲ್ಲ. ಒಳ್ಳೆ ಕಥೆ ಇದೆ, ಈ ಥರದ್ದೆಲ್ಲ ಗೊಂದಲಗಳು ಇದಾವೆ. ಇವೆಲ್ಲದರ ಮಧ್ಯೆ ಈ ವಾರ ಯಾವ್ಯಾವ ಸಿನಿಮಾ ತೆರೆ ಕಾಣ್ತಾ ಇದೆ ಅಂತ ನೋಡೋದಾದ್ರೆ, ಕನ್ನಡದಲ್ಲಿ 5, ಹಿಂದಿಯಲ್ಲಿ 2, ತೆಲುಗುವಲ್ಲಿ 2, ಮಲಯಾಳಂ ಅಲ್ಲಿ 3, ತಮಿಳಲ್ಲಿ 3, ಮಲಯಾಳಂ ಅಲ್ಲಿ 2, ಇಂಗ್ಲಿಷ್ ಅಲ್ಲಿ 2, ಒಟ್ಟು 16 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದಾವೆ. ಈ ವಾರ ಅಂದ್ರೆ ಜುಲೈ 3ನೇ ತಾರೀಕು. ಇನ್ನ ಕನ್ನಡ ಸಿನಿಮಾಗೆ ಬಂದಾದ್ರೆ ಇಲ್ಲಿ 5 ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ. ಮೊದಲನೇದಾಗಿ ನಿಮಗೆ ಅದರ ಒಂದು ಪೋಸ್ಟರ್ ನ ತೋರಿಸ್ಬಿಡ್ತೀನಿ. ಲವ್ ಸೀಸನ್ಸ್ ಅಂತ ನಾವೆಲ್ಲ ನೋಡಿದೀವಿ. ಸೀಸನ್ಸ್ ಅಂದ್ರೆ ಕಾಲ ಅಂತ. ಏನ್ ಕಾಲ? ಮಳೆಗಾಲ, ಬೇಸಿಗೆ ಕಾಲ, ಚಳಿಗಾಲ ಅಂತ. ಇದೇನಪ್ಪಾ ಇದು? ಲವ್ಗೂ ಒಂದು ಕಾಲ ಇದೆಯಾ? ಹೌದು, ಲವ್ ಸೀಸನ್ಸ್ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲ ಸೀಸನ್ಗಳಲ್ಲೂ ಲವ್ ಇದ್ದೇ ಇರುತ್ತೆ ಅಂತ ಅರ್ಥ. ಅದ್ರ ರೀತಿ ಈ ಸಿನಿಮಾದಲ್ಲಿ ಏನಿದೆ ಅಂತ ನೋಡೋದಾದ್ರೆ ನೋಡಿ, ಇವತ್ತು ಯಾರನ್ನೂ ನಂಬೋದಕ್ಕೆ ಕಷ್ಟ ಆಗೋ ಕಾಲ. ಆದ್ರೆ ಪ್ರೀತಿ ಅನ್ನೋದು ಯಾವ ಕಾಲಕ್ಕೂ ಹಳೇದಾಗದ ವಿಚಾರ. ನಾನು ಮುಂಚೆನೆ ನಿಮ್ಗೆ ಹೇಳಿದ್ದೆ, ಎಲ್ಲಾ ಕಾಲದಲ್ಲೂ ಪ್ರೀತಿ ಇದ್ದೇ ಇರುತ್ತೆ ಅಂತ. ನಂಬಿಕೆ ಎಂಬ ಶಕ್ತಿಯ ಸುತ್ತ ಹೊಸೆದು ಪ್ರೇಮರಾಗ ಮೆತ್ತಿಕೊಂಡಿರುವ ಕಥೆ ಇದು. ಯುವ ಕನಸುಗಾರನ ಜೀವನದಲ್ಲಿ ಬರುವ 3 ಮಹಿಳೆಯರು ಆತನ ಜೀವನದಲ್ಲಿ ಯಾವ ತಿರುವುಗಳನ್ನು ರೂಪಿಸಿದ್ರು ಎಂಬುದರ ಸುತ್ತ ಕಥೆ ಸಾಗುತ್ತೆ. ಜೀವನ ಹಾಗೂ ಸಂಬಂಧಗಳ ನಿಜವಾದ ಅರ್ಥವನ್ನ ವಿವರಿಸುವಂತ ಕಥೆ. ಅಂತ್ಯಕ್ಕೊಂದು ಆರಂಭ ಇದ್ದೇ ಇದೆ ಅಂತಾರೆ ಚಿತ್ರತಂಡ. ಎನ್ಆರ್ ಸ್ಟುಡಿಯೋಸ್ ಬ್ಯಾನರ್ ನಲ್ಲಿ ಎನ್ಆರ್ ಮಂಜುನಾಥ್ ನೀಲೇರಿ ನಿರ್ಮಾಣ ಮಾಡಿದ್ದಾರೆ. ರಂಗಭೂಮಿಯಲ್ಲಿ ಸಕ್ರಿಯರಾಗಿದ್ದ ಕೃತ್ವಿಕ್ ಈ ಸಿನಿಮಾ ಮೂಲಕ ಸ್ವತಂತ್ರವಾಗಿ ನಿರ್ದೇಶನ ಮಾಡಿದ್ದಾರೆ. ರಂಗಭೂಮಿ ಕಲಾವಿದ ಮುಕುಂದ್ ರಾಮಸ್ವಾಮಿ ನಾಯಕನಾಗಿ, ದಿಯಾ ಕೀರ್ತಿ, ಶ್ವೇತಾ ಕುಡ್ಲೂರು ಹಾಗೂ ಚಂದನಾ ಗೌಡ ನಾಯಕಿಯರಾಗಿ ಅಭಿನಯಿಸಿದ್ದಾರೆ. ಅಮೃತಧಾರೆ ಸೀರಿಯಲ್ ಮೂಲಕ ಜನಮನಗಳಲ್ಲಿ ಮನೆ ಮಾಡಿರುವಂತಹ ರಾಜೇಶ್ ನಟರಂಗ ಬಹುಮುಖ್ಯ ಪಾತ್ರದಲ್ಲಿ ಈ ಸಿನಿಮಾ ಮೂಲಕ ಜೀವವನ್ನು ತುಂಬಿದ್ದಾರೆ. ಬೆಂಗಳೂರಿನ ಸುತ್ತಮುತ್ತಲು ಈ ಸಿನಿಮಾ ಚಿತ್ರೀಕರಣ ಆಗಿದೆ. ಸಂಗೀತವನ್ನ ವೀರ್ ಸಮರ್ಥ್, ಗೀತ ರಚನೆಯನ್ನ ಕೆ ಕಲ್ಯಾಣ್, ಪ್ರಮೋದ್ ಮರವಂತೆ, ಛಾಯಾಗ್ರಹಣವನ್ನ ಬೆಳ್ಳಿ ತಿಮ್ಮ, ಸಂಕಲನವನ್ನ ಮಧು ತುಂಬಕೆರೆ ತಾರಾಗಣದಲ್ಲಿ ರಾಜೇಶ್ ನಟರಂಗ, ಮುಕುಂದ್ ರಾಮಸ್ವಾಮಿ, ದಿಯಾ ಕೀರ್ತಿ, ಶ್ವೇತಾ ಕುಗ್ಲೂರು, ಚಂದನಾ ಗೌಡ, ಮಂಡ್ಯ ರಮೇಶ್, ಸಂಗೀತ ಅನಿಲ್, ಜಯತೀರ್ಥ, ಚೇತನ್ ದುರ್ಗ, ಕಾಮಿಡಿ ಕಿಲಾಡಿ ಸದಾನಂದ, ಹುಲಿ ಕಾರ್ತಿಕ್, ಬೇಬಿ ಋತು ಸಿಂಗ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ.
ಇನ್ನ ಮುಂದಿನ ಸಿನಿಮಾ ನೋಡೋದಾದ್ರೆ ಗ್ರಾಮಾಯಣ ಅಂತ. ಗ್ರಾಮಾಯಣ ಅಂತ ಏನಪ್ಪ ಇದು ಸಿನಿಮಾ, ಹಳ್ಳಿಗಳ ಕಥೆ ಇರಬಹುದಾ ಅಂತ ನೀವು ಅನ್ಕೊಂಡಿರ್ಬಹುದು. ನೋಡೋಣ ಏನಿದೆ ಅಂತ. ಇದೊಂದು ಆಕ್ಷನ್ ರೊಮ್ಯಾಂಟಿಕ್ ಸಿನಿಮಾ. ನಮ್ಮ ನೆಲದ ಕಥೆ, ಒಂದು ಹಳ್ಳಿಯಲ್ಲಿ ಏನೇನ್ ನಡೆಯುತ್ತೆ, ಅಲ್ಲಿನ ವಾತಾವರಣ, ಜನಜೀವನವನ್ನ ಈ ಸಿನಿಮಾ ಮೂಲಕ ತೆರೆದಿಟ್ಟಿದ್ದಾರೆ ಚಿತ್ರತಂಡ. ಎಲ್ಲವನ್ನೂ ಮೊದಲೇ ತಿಳಿದುಕೊಳ್ಳುವ ತೀಕ್ಷ್ಣ ಬುದ್ಧಿಯ ಹಳ್ಳಿಯ ಯುವಕ. ಅವನಿಗೆ ಹಳ್ಳಿಯವರು ಅಡ್ಡ ಹೆಸರಿಟ್ಟಿದ್ದಾರೆ ಸಿಕ್ಸ್ತ್ ಸೆನ್ಸ್ ಸೀನಾ ಅಂತ. ಕರೆಕ್ಟ್ ಆಗಿದೆ ಅಲ್ವಾ? ಈ ಸೀನಾ ಹಳ್ಳಿಯ ಸಂಘರ್ಷಗಳು, ಸಮುದಾಯ ಜೀವಗಳ ಮಧ್ಯೆ ಎದುರಾಗುವ ಸಮಸ್ಯೆಗಳನ್ನ ಹೇಗೆ ನಿವಾರಿಸ್ತಾನೆ, ಇದಕ್ಕೆಲ್ಲ ನೀವು ಸಿನಿಮಾನೇ ನೋಡ್ಬೇಕು. ಜಿ ಮನೋಹರನ್ ಹಾಗೂ ನವೀನ್ ಮನೋಹರನ್ ನಿರ್ಮಾಣ ಮಾಡಿದ ಈ ಸಿನಿಮಾವನ್ನ ಕಳೆದ ದಶಕದಿಂದ ಚಿತ್ರರಂಗದಲ್ಲಿ ಸಕ್ರಿಯರಾಗಿರುವ ದೇವನೂರು ಚಂದ್ರು ನಿರ್ದೇಶನ ಮಾಡಿದ್ದಾರೆ. ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ನಾಯಕನಾಗಿದ್ದಾರೆ. ರಘು ದೀಕ್ಷಿತ್ ಮಾಡಿದ ಕಿತ್ತು ತಿನ್ನುವ ಜನರೇ ಅನ್ನೋ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈ ಸಿನಿಮಾ ಮೂಲಕ ಮೊದಲ ಬಾರಿಗೆ ಚಿಕ್ಕಮಗಳೂರು, ಕಡೂರು, ಅರಸೀಕೆರೆ, ಬಾಣಾವರ ಮುಂತಾದ ಅರೆಮಲೆನಾಡಿನ ಕನ್ನಡ ಭಾಷೆಯನ್ನ ಪರಿಚಯಿಸಿದ್ದಾರೆ. ನೀವೆಲ್ಲ ಅನ್ಕೋಬಹುದು, ಏನಪ್ಪ ಉತ್ತರ ಕನ್ನಡ ಅಂತ ಒಂದು ಭಾಷೆ ಇದೆ, ಮಂಗಳೂರು ಕನ್ನಡ ಇದೆ, ಮಂಡ್ಯ ಕನ್ನಡ ಇದೆ, ಇದ್ಯಾವ ಕನ್ನಡ, ಮೈಸೂರು ಕನ್ನಡನೂ ಇದೆ, ಚಿಕ್ಕಮಗಳೂರು ಈ ಕಡೆಗೆಲ್ಲ ಒಂಥರ ಸಣ್ಣದಾದಂತಹ ಒಂದು ಬದಲಾವಣೆ ಇದೆ. ಆ ಬದಲಾವಣೆ ಏನು ಅನ್ನೋದನ್ನ ನೋಡಕ್ಕಾದ್ರೂ ನಾವು ಈ ಸಿನಿಮಾ ನೋಡ್ಬೇಕು. ಸಂಗೀತವನ್ನ ಪೂರ್ಣಚಂದ್ರ ತೇಜಸ್ವಿ, ಛಾಯಾಗ್ರಹಣವನ್ನ ಸಂತೋಷ್ ರಾಯ್ ಪಾತಾಜೆ, ತಾರಾಗಣದಲ್ಲಿ ವಿನಯ್ ರಾಜ್ಕುಮಾರ್, ಮೇಘಾ ಶೆಟ್ಟಿ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಚ್ಯುತ್ ಕುಮಾರ್, ಅರುಣ್ ಸಾಗರ್, ಯೋಗೇಶ್ ಸ್ವಾಮಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿಯಾಗಲಿ ಅಂತ ಹಾರೈಸೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಡೆಡ್ಲಿ ಕಿಲ್ಲರ್ ಅಂತ. ಹಿಂಗಿದೆ ನೋಡಿ, ಹೊಡಿ ಬಡಿ ಕಡಿ, ಅದಕ್ಕೇನು ಈ ಸಿನಿಮಾದಲ್ಲಿ ಕಡಿಮೆ ಇಲ್ಲ. ಯಾಕೆಂದ್ರೆ ಹೆಸರೇ ಡೆಡ್ಲಿ ಕಿಲ್ಲರ್. ಏನಪ್ಪ ಈ ಸಿನಿಮಾ? ಇದೊಂದು ಆಕ್ಷನ್ ಕ್ರೈಮ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಕರ್ನಾಟಕದ ಪೊಲೀಸರಿಂದ ತಪ್ಪಿಸಿಕೊಂಡು ಒಡಿಸ್ಸಾದ ಕಾಡುಗಳಲ್ಲಿ ಆಶ್ರಯ ಪಡೆದ ಡೆಡ್ಲಿ ಗ್ಯಾಂಗ್ ಕಥೆನೇ ಈ ಸಿನಿಮಾ. ಕಾಡು ಮೇಡುಗಳಲ್ಲಿ ಅವರ ವಾಸ, ಉಳಿವಿಗಾಗಿ ಅಪಾಯಕಾರಿಯಾಗಿ ಹೋರಾಟದಲ್ಲಿ ಸಿಕ್ಕಿದ ದಂಪತಿಗಳು, ರಹಸ್ಯ ಸಂಪರ್ಕಗಳು, ಅನಿರೀಕ್ಷಿತ ತಿರುವುಗಳು, ಹೀಗೆ ಈ ಸಿನಿಮಾ ತುದಿಯಂಚಿನಲ್ಲಿ ಕುಳಿತು ನೋಡೋ ಹಾಗೆ ಪ್ರೇಕ್ಷಕರಿಗೆ ಆಹ್ವಾನ ಕೊಡುತ್ತೆ. ಪ್ರಶಾಂತ್ ಆರ್ ತುಂಬ್ರಹಳ್ಳಿ ನಿರ್ಮಾಣದ ಈ ಸಿನಿಮಾವನ್ನ ಹೆಸರಾಂತ ಸಾಹಸ ನಿರ್ದೇಶಕ ಥ್ರಿಲ್ಲರ್ ಮಂಜು ಆಕ್ಷನ್ ಕಟ್ ಹೇಳಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ವಿನಯ್ ಚಿ ಮರ್ಕುಂಜಿ ಮಠ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಸಂಗೀತವನ್ನ ವಿನು ಮನಸ್ಸು, ಸಂಕಲನವನ್ನ ದೀಪು CS, ಕೋ ಪ್ರೊಡ್ಯೂಸರ್ ಪ್ರವೀಣ್ ಆರ್ ತಂಬ್ರಳ್ಳಿ ಮಠ್. ತಾರಾಗಣದಲ್ಲಿ ಥ್ರಿಲ್ಲರ್ ಮಂಜು, ಅಭಯ ವೀರ್, ನಿರೀಕ್ಷಾ ಮುನಿರತ್ನಂ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಿ ಅಂತ ವಿನಂತಿಸ್ಕೊಳ್ತೇನೆ. ಇನ್ನ ಮುಂದಿನ ಸಿನಿಮಾ ಅಪರಾಧಿ ನಾನಲ್ಲ ಅಂತ. ಏನಪ್ಪ ಇದು? ಈ ಸಿನಿಮಾನ ಎಲ್ಲೋ ಕೇಳ್ದಂಗಿದೆಯಲ್ಲ ಅಂತ ಅನಿಸ್ಬೋದು ನಿಮ್ಗೆ. ಹೌದು, ಇದು ತುಂಬಾ ಹಿಂದೆನೂ ಕೂಡ ಇದೊಂದು ಸಿನಿಮಾ ಬಂದಿತ್ತು. ಅಂದ್ರೆ 1986ರಲ್ಲಿ ವಿ ಸೋಮಶೇಖರ್ ನಿರ್ದೇಶಿಸಿ ಟೈಗರ್ ಪ್ರಭಾಕರ್, ಶ್ರೀನಾಥ್ ಮಂಜುಳಾ ಅಭಿನಯಿಸಿದ್ರು. ಇದೇ ಹೆಸರಿನ ಸಿನಿಮಾ ಈಗ ಮತ್ತೆ ಬಿಡುಗಡೆ ಆಗ್ತಾ ಇದೆ. ಆದ್ರೆ ಈ ಸಿನಿಮಾದ ಕಥೆ ಹಳೆ ಸಿನಿಮಾದ ಕಥೆ ತರ ಅಲ್ಲ, ಇದೊಂದು ಬೇರೆನೇ ಕಥೆ. ಇದು ಎಲ್ಲವೂ ವಿಭಿನ್ನ. ಏನಪ್ಪಾ ಈ ವಿಭಿನ್ನತೆ ಅಂದ್ರೆ, ಹೈ ಪ್ರೊಫೈಲ್ ಕೊಲೆ ಮಾಡಿದ ನಾಯಕ ಜೈಲಿಗೆ ಹೋಗ್ತಾನೆ. ಆತ ಕೊಲೆ ಮಾಡಿದ್ದು ಪ್ರಬಲ ವ್ಯಕ್ತಿ, ಒಬ್ಬ ಭೂಗತ ಡಾನ್. ಕೊಲೆಯ ನಂತರ ಆತನ ಗುರಿ ದೊಡ್ಡದಾಗಿರುತ್ತೆ. ಜೈಲಿರೋ ಡಾನ್ನ ನಿಷ್ಠಾವಂತರು ಸೇಡಿಗಾಗಿ ಈ ನಾಯಕನ ಮೇಲೆ ದಾಳಿ ಮಾಡ್ತಾರೆ. ಇಡೀ ಜೈಲಿನ ಮೂಲೆ ಮೂಲೆಯಲ್ಲಿ ಸಾವಿನ ಕೇಕೆ. ಮುಂದೇನಾಯ್ತು? ಸಿನಿಮಾನೇ ನೋಡ್ಬೇಕು. ಅಜಿತ್ ಚೌಟ, ದಿವಾಕರ್ ದಾಸ್, ಪ್ರಶಾಂತ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಸುನೀಲ್ ಕೊಠಾರಿ, BR ಶೆಟ್ಟಿ, GR ಶೆಟ್ಟಿ ನಿರ್ಮಾಣದ ಈ ಸಿನಿಮಾವನ್ನ ಯಶವಂತ್ ಕಲ್ಕಡ್ ಅವರು ನಿರ್ದೇಶನ ಮಾಡಿದ್ದಾರೆ. ಸಂಗೀತವನ್ನ ಶನೈ ವಿ ಜೋಸೆಫ್, ತಾರಾಗಣದಲ್ಲಿ ಪ್ರಮೋದ್ ಶೆಟ್ಟಿ, ಅರ್ಜುನ್ ದೇವ್, ದಿನೇಶ್ ಮಂಗಳೂರು, ನಿತು ಶೆಟ್ಟಿ, ನವೀನ್ ಡಿ ಪಡೀಲ್, ಜ್ಯೋತಿ ರೈ, ಅಮೃತಾ ಮೂರ್ತಿ, ಶ್ರೇಷಾ ಸಮನಿ, ಅನೂಪ್ ಸಾಗರ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಳ್ಳೋಣ. ಆದ್ರೆ ನೀವೇನ್ ಮಾಡ್ಬೇಕು? ಸಿನಿಮಾ ಮಂದಿರಕ್ಕೆ ಹೋಗಿ ನೋಡ್ಬೇಕು. ಇನ್ನ ಮುಂದಿನ ಸಿನಿಮಾ ಚಿಕ್ಕದಾಗಿ ಒಂದು ಆ್ಯಡ್ ಇದೆ. ಏನಪ್ಪಾ, ನಮ್ ಕಾಲದಲ್ಲಿ
ಹಂಗಿರ್ಲಿಲ್ಲ ಬಿಡಿ ಅಲ್ವಾ? ಏನೋ ಒಂದು ವಿಚಿತ್ರ ಅನ್ಸುತ್ತಲ್ಲ ಈ ಹೆಸರು. ನಮ್ ಕಾಲದಲ್ಲಿ ಹಂಗಿರ್ಲಿಲ್ಲ ಬಿಡಿ ಅಂತ. ಇದೊಂದು ಕಾಮಿಡಿ ರೊಮ್ಯಾಂಟಿಕ್ ಸಿನಿಮಾ. ಕಷ್ಟಗಳಿದ್ರೂ ತೋರಿಸಿಕೊಳ್ಳದೆ ಮುಗುಳು ನಗೆಯ ಅನಾಥ ಯುವಕನೊಬ್ಬನ ಜೀವನದ ಪಯಣವೇ ಈ ಸಿನಿಮಾದ ಕಥಾವಸ್ತು. ಪ್ರೀತಿ, ಸ್ನೇಹ ಮತ್ತು ಜೀವನದಲ್ಲಿ ಎದುರಾಗುವ ಅನಿರೀಕ್ಷಿತ ಘಟನೆಗಳನ್ನ ಎದುರಿಸ್ತಾ ತನಗೆ ಬೇಕಾದ ಆಪ್ತ ಕುಟುಂಬವನ್ನು ಕಂಡು ಹಿಡಿಯುವ ಸಂಗತಿಯನ್ನ ಹಾಸ್ಯಭರಿತವಾಗಿ ಚಿತ್ರಿಸಿದ್ದು ಇನ್ನೂ ವಿಶೇಷ. ಎಸ್ ಅಮೋಘ ವರ್ಷ ನಿರ್ಮಾಣದ ಜೊತೆಗೆ ನಿರ್ದೇಶನವನ್ನು ಮಾಡಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಪ್ರಮಿಕಾ ಪಿ, ಸುರೇಶ್ ಕೃಷ್ಣಮೂರ್ತಿ ನಿರ್ಮಾಣದಲ್ಲಿ ಕೈ ಜೋಡಿಸಿದ್ದಾರೆ. ಸಂಗೀತವನ್ನ ಜಾನ್ ಮೊಜರ್ಟ್, ಛಾಯಾಗ್ರಹಣ ಹಾಗೂ ಸಂಕಲನವನ್ನ ಕಾರ್ತಾ ಲೆವೆನಿಸ್ ಜುರಲ್ ಹಾಗೂ ತಾರಾಗಣದಲ್ಲಿ ಎಸ್ ಅಮೋಘ ವರ್ಷ, ರಿತಲಿ ಗೌಡ, ರಿತ್ಯಾ ಗೌಡ, ರಾಘು ರಾಮನಕೊಪ್ಪ, ಯಶವಂತ್, MC ತೀರ್ಥ, ಚಂದ್ರಮೌಳಿ ಪ್ರಭು, ಅಕ್ಷಯ್ ಪ್ರಭಾಕರ್ ಹಾಗೂ ಹರಿ ಧನಂಜಯ್ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ನೀವು ಕೂಡ ಈ ಸಿನಿಮಾ ಮಂದಿರಕ್ಕೆ ಹೋಗಿ ನೋಡಬೇಕು ಅಂತ ನಾನು ವಿನಂತಿಸಿಕೊಳ್ತೇವೆ. ಇದು 5 ಸಿನಿಮಾಗಳು ಕನ್ನಡದಲ್ಲಿ ಈ ವಾರ ಅಂದ್ರೆ ಜುಲೈ 3ಕ್ಕೆ ತೆರೆ ಕಾಣ್ತಾ ಇರುವಂತದ್ದು. ಹಿಂದಿಯಲ್ಲಿ 2 ಸಿನಿಮಾ. ಆಲ್ಫಾ ಅನ್ನುವಂತ ಒಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆದಿತ್ಯ ಚೋಪ್ರಾ ನಿರ್ಮಾಣದ ಶಿವರಾವೈಲ್ ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಅನಿಲ್ ಕಪೂರ್, ಅಲಿಯಾ ಭಟ್, ಬಾಬಿ ಡಿಯೋಲ್ ಮುಖ್ಯ ಪಾತ್ರದಲ್ಲಿದ್ದಾರೆ. ಇನ್ನೊಂದು ಸಿನಿಮಾ ಬೇಬಿ ಡೂ ಡೈ ಡೂ ಅನ್ನುವಂತಹ ಒಂದು ಆಕ್ಷನ್ ಕ್ರೈಮ್ ಮಿಸ್ಟ್ರಿ ಥ್ರಿಲ್ಲರ್ ಸಿನಿಮಾ. ಸಕೀಂ ಸಲೀಂ ನಿರ್ಮಾಣದ ನಚಿಕೇತ್ ಸಾಮಂತ್ ನಿರ್ದೇಶನದ ಈ ಸಿನಿಮಾದಲ್ಲಿ ಹುಮಾ ಖುರೇಶಿ, ಅನುಪಮ್ ಖೇರ್ ಅವರ ದತ್ತುಪುತ್ರ ಸಿಕಂದರ್ ಖೇರ್, ಚಂಕಿ ಪಾಂಡೆ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ಇನ್ನ ತೆಲುಗುನಲ್ಲಿ 2 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ನಾಗಬಂಧಂ ದಿ ಸೀಕ್ರೆಟ್ ಆಫ್ ಟ್ರೆಷರ್ ಅನ್ನುವಂತಹ ಒಂದು ಸಿನಿಮಾ. ಮೂಲತಃ ಇದು ತೆಲುಗು ಭಾಷೆದ್ದಾದ್ರೂ ಕೂಡ ಕನ್ನಡ, ಮಲಯಾಳಂ, ತಮಿಳು ಹಾಗೂ ಹಿಂದಿಯಲ್ಲಿ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ಅಡ್ವೆಂಚರ್ ಥ್ರಿಲ್ಲರ್ ಸಿನಿಮಾ. ಏನಪ್ಪ ಕತೆ ಅಂದ್ರೆ ಒಂದು ಸಣ್ಣದಾಗಿ ಹೇಳ್ಬಿಡ್ತೀನಿ. ನಿಮ್ಗೆ ಕೇರಳದ ಪ್ರಸಿದ್ಧ ಅನಂತ ಪದ್ಮನಾಭ ದೇವಸ್ಥಾನದ ಬಗ್ಗೆ ಗೊತ್ತೇ ಇರಬೇಕು. ಅಲ್ಲಿ ನಿಧಿ ಇತ್ತು ಅಂತ, ಆ ನಿಧಿಯನ್ನ ಕಾಯ್ತಾ ಇರುವಂತಹ ನಾಗರ ಹಾವುಗಳಿದ್ವು ಅಂತ. ಆ ಹಾವುಗಳು ಮತ್ತು ಈ ವಿಷಯದ ಬಗ್ಗೆ ಒಂದು ರಹಸ್ಯವಾದಂತಹ ಏನ್ ವಿಷಯ ಇತ್ತು ಅನ್ನೋದನ್ನ ಈ ಸಿನಿಮಾ ಬಯಲ್ ಮಾಡುತ್ತೆ. ಈ ಸಿನಿಮಾದಲ್ಲಿ ಅಭಿಷೇಕ್ ನಾಮ ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ವಿರಾಟ್ ಕರ್ಣ, ನಭಾ ನಟೇಶ್, ಮಹೇಶ್ ಮಾಂಜ್ರೇಕರ್, ಜಗಪತಿ ಬಾಬು, ಮುರಳಿ ಶರ್ಮಾ, KGF ಖ್ಯಾತಿಯ ರಾಮಚಂದ್ರ ರಾಜು ಅವರು ಅಭಿನಯಿಸಿದ್ದಾರೆ. ಇನ್ನೊಂದು ಸೈಕಾಲಜಿಕಲ್ ಸಿನಿಮಾ ರಾವ್ ಬಹದ್ದೂರ್ ಅನ್ನುವಂಥದ್ದು. ಒಟ್ಟು 2 ಸಿನಿಮಾಗಳು ತೆಲುಗುನಲ್ಲಿ ತೆರೆ ಕಾಣ್ತಾ ಇರೋದು. ತಮಿಳಲ್ಲಿ 3 ಸಿನಿಮಾಗಳು. ಗಟ್ಟಾ ಕುಸ್ತಿ 2 ಅನ್ನುವಂತಹ ಕಾಮಿಡಿ ರೊಮ್ಯಾಂಟಿಕ್, ಡಾರ್ಕ್ 2026 ಅನ್ನುವಂತಹ ಹಾರರ್ ಸೈಕಾಲಜಿಕಲ್, ಇರುಮನೈ ಅನ್ನುವಂತಹ ಕ್ರೈಮ್ ಥ್ರಿಲ್ಲರ್. ಒಟ್ಟು 3 ಸಿನಿಮಾಗಳು ತೆರೆ ಕಾಣ್ತಾ ಇದಾವೆ. ಮಲಯಾಳಂನಲ್ಲಿ 2 ಸಿನಿಮಾಗಳು. ಅರೂಪಿ ಅನ್ನುವಂತಹ ಹಾರರ್ ಥ್ರಿಲ್ಲರ್, ಕ್ಲಾ ಕ್ಲಾ ಕ್ಲಿ ಕ್ಲಿ ನಜ್ರಿಯಾ ತಿರುಂಜಿ ನುಕ್ಕಿ ಅನ್ನುವಂತಹ ಒಂದು ಕಾಮಿಡಿ ರೊಮ್ಯಾಂಟಿಕ್. ಒಟ್ಟು 2 ಸಿನಿಮಾಗಳು ಮಲಯಾಳಂನಲ್ಲಿ ತೆರೆ ಕಾಣ್ತಾ ಇದಾವೆ. ಇನ್ನು ಇಂಗ್ಲಿಷ್ ಅಲ್ಲಿ 2 ಸಿನಿಮಾ. ಮಿನಿಯನ್ಸ್ ಅಂಡ್ ಮಾನ್ಸ್ಟಾರ್ ಅನ್ನುವಂಥ ಆನಿಮೇಷನ್ ಕಾಮಿಡಿ. ಇದು ಜುಲೈ 2ಕ್ಕೆ ತೆರೆ ಕಾಣ್ತಾ ಇದೆ. ದ ಡೆತ್ ಆಫ್ ರಾಬಿನ್ ಹುಡ್ ಅನ್ನುವಂಥ ಆಕ್ಷನ್ ಅಡ್ವೆಂಚರ್. ಒಟ್ಟು 2 ಸಿನಿಮಾಗಳು ಇಂಗ್ಲಿಷ್ ಅಲ್ಲಿ ತೆರೆ ಕಾಣ್ತಾ ಇರೋದು. ಒಟ್ಟು ಈ ವಾರ ತೆರೆ ಕಾಣ್ತಾ ಇರೋದು 16 ಸಿನಿಮಾಗಳು. ನಾವೆಲ್ಲ ಹೇಳ್ತಾ ಇರ್ತೀವಿ, ಈ ನಡುವೆ ಸಿನಿಮಾಗಳಲ್ಲಿ ನಾವು ಹೋಗಿ ನೋಡುವಾಗ ಸಿನಿಮಾ ರೇಟ್ಗಿಂತ ಹೆಚ್ಚು ಅಲ್ಲಿ ಸಿಗುವ ತಿಂಡಿ ತೀರ್ಥಗಳು, ನೀರು ಕೂಡ ತುಂಬಾ ದುಬಾರಿ ಇದೆ ಅಂತ. ಇವೆಲ್ಲದಕ್ಕೂ ಕೂಡ ನಾವು ಒಟ್ಟಾಗಿ ನಿಂತು ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡು ಹಿಡಿಯಬೇಕು ಅಂದ್ರೆ ಅದಕ್ಕೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಸಹಕಾರ ಬೇಕಾಗುತ್ತೆ. ನೀವು ಕೂಡ ಈ ಬಗ್ಗೆ ಧ್ವನಿ ಎತ್ತಿ ಈ ಸಮಸ್ಯೆಯನ್ನ ನಾವೆಲ್ಲರೂ ಕೂಡಿ ಒಟ್ಟಾಗಿ ನಿಂತ್ರೆ ಎದುರಿಸೋದು ತುಂಬಾ ಈಸಿ ಆಗತ್ತೆ ಅಂತ. ಸೊ ಮುಂದಿನ ವಾರ ಮತ್ತೆ ನಾನು ಹೊಸ ಸಿನಿಮಾಗಳು ಯಾವ್ಯಾವ್ದು ಬರುತ್ತೆ ಅಂತ ನಿಮಗೆ ಹೇಳೋದಕ್ಕೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.